ಸರ್, ಕಾನ್ಸೆಪ್ಟ್ ತುಂಬಾ ವಿಶೇಷ ಇದೆ. ಪೊಲೀಸ್, ಪ್ರೆಸ್ ಮತ್ತೆ ಪಬ್ಲಿಕ್ ಆರ್ಮಿ ಅನ್ನೋದು ಬಹಳಷ್ಟು ಜನಕ್ಕೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ವಾಟ್ ಈಸ್ ಮೀನಿಂಗ್ ಸರ್? ಸಂವಿಧಾನದ 4 ಅಂಗಗಳಿದು. ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ಇದು ಏನು ಅಂತ. ಪೊಲೀಸ್ ಇಲ್ದಿರೆ ಪಬ್ಲಿಕ್ಗೆ ಸಹಾಯ ಆಗಲ್ಲ. ಏನೇ ಒಂದು ಚಿಕ್ಕ ಗಲಾಟೆ ಇರಲಿ, ದೊಡ್ಡ ಸಮಸ್ಯೆ ಇರಲಿ, ಪೊಲೀಸ್ ಬೇಕಾಗುತ್ತೆ. ಪಬ್ಲಿಕ್ ಸಪೋರ್ಟ್ ಇಲ್ದಿರೆ ಪೊಲೀಸ್ ಏನೂ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಮಾಧ್ಯಮದಿಂದ ಇಡೀ ವರ್ಲ್ಡಲ್ಲಿ ಏನು ನಡೀತಾ ಇದೆ ಅನ್ನೋದು ಒಂದು ಅವೇರ್ನೆಸ್ಸನ್ನು ತಲುಪಿಸ್ಬೋದು. ಆರ್ಮಿ ಅನ್ನೋದು ಒಂದು ಏನಂದರೆ, ಎಲ್ಲರೂ ಸೇರಿ ಒಂದು ಆರ್ಮಿಯನ್ನು ರಚಿಸ್ಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ, ಆರ್ಗನೈಸೇಷನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರಲಿ, ಮೆಡಿಕಲ್ ಕ್ಯಾಂಪ್ ಇರಲಿ, ಫ್ರೀ ಕಣ್ಣಿನ ಚಿಕಿತ್ಸೆ ಇರಲಿ, ಆಪ್ರೇಷನ್ಗಳು ಸಹ ಹಾರ್ಟ್ ಆಪ್ರೇಷನ್ಗಿರಲಿ, ನಮ್ಮ ಆರ್ಗನೈಸೇಷನ್ ತಂಡ ಏನು ಮಾಡುತ್ತೆ, ಇಡೀ ರಾಜ್ಯದಲ್ಲಿ ಓಡಾಡ್ತಾ ಮಾಡ್ತಾ ನ್ಯಾಷನಲ್ ಲೆವೆಲಲ್ಲಿ ನಾವು ಮಾಡ್ತೀವಿ. ಕೇರಳಲ್ಲಿರಲಿ, ತಮಿಳ್ನಾಡಲ್ಲಿರಲಿ, ತೆಲಂಗಾಣ ಸ್ಟೇಟಲ್ಲಿರಲಿ, ಪ್ರತಿ ಒಂದು ಕಡೆ ನಮ್ಮ ಆರ್ಗನೈಸೇಷನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಪ್ರತಿ ಶನಿವಾರ ಒಂದು ಕ್ಯಾಂಪನ್ನು ದಿಕ್ಕೆ ಇಕ್ಕಿರ್ತೀವಿ. ಯಾರಿಗೆ ರಕ್ತ ಬೇಕಾಗಿರುತ್ತೆ ಫ್ರೀ ಆಫ್ ಕಾಸ್ಟ್ ನಮ್ಮ ಕಡೆಯಿಂದ ತಲುಪಿಸ್ತೀವಿ. ಕಣ್ಣಿನ ಆಪ್ರೇಷನ್ಗಳು ಫ್ರೀಯಾಗಿ ಮಾಡಿಸ್ಕೊಡ್ತೀವಿ. ಹಾರ್ಟ್ ಆಪ್ರೇಷನ್ಗಳು ಸಪೋರ್ಟ್ ಮಾಡಿಸ್ತೀವಿ. ಪಾಸ್ಪೋರ್ಟ್ಗಳಿಗೆ ಸಹ ಲೇಡೀಸ್ಗೆ ಮೋಸ್ಟ್ ಪ್ರಾಬಬ್ಲಿ. ಮತ್ತು ಬ್ಯಾಂಗ್ಳೂರಿನಲ್ಲಿ ನನ್ನ ಹೆಡ್ ಆಫೀಸ್ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಒಂದು ಫ್ರೀ ಕಂಪ್ಯೂಟರ್ ಕ್ಲಾಸ್, ಅದರಲ್ಲಿ ಕೋರಲ್ ಡ್ರಾ ಇರಲಿ, ಹಲವಾರು ಥರದ ಫ್ರೀ ಕಂಪ್ಯೂಟರ್ ಕ್ಲಾಸ್ಗಳನ್ನ ಮಹಿಳೆಯರಿಗೆ ಫ್ರೀ ಆಫ್ ಕಾಸ್ಟ್ ವಿತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಮೆಹಂದಿ ಕ್ಲಾಸಸ್ಗಳು ನಡೆಸ್ತಾ ಇದ್ದೀವಿ. ಟೈಲರಿಂಗ್ ಕ್ಲಾಸಸ್ಗಳು ನಡೆಸಿ ಅವ್ರಿಗೆ ಒಂದು ಫ್ರೀ ಟೈಲರಿಂಗ್ ಮಿಷಿನನ್ನು ಕೊಟ್ಟು ಜೀವನ ಮಾಡ್ಕೊಂಡು ಹೋಗೋಕ್ಕೆ ಒಂದು ಅತಿ ಉತ್ತಮವಾದ ದಾರಿಯನ್ನ ತೋರಿಸಿ ಕೊಡ್ತಾ ಇದ್ದೀವಿ. ಇದು ಬಹಳಷ್ಟು ವಿದ್ಯಾರ್ಥಿಗಳು, ಯುವಕರು ಈಗ ದಾರಿ ತಪ್ಪಿರುವಂತದ್ದು. ಹೌದು ಸರ್. ಇದ್ರ ಬಗ್ಗೆನೂ ಕೂಡ ನಿಮ್ಮ ಹೋರಾಟ ಇರ್ತದ? 100% ಈ ವಿಚಾರದಲ್ಲಿ ಸುಮಾರು ಸ್ಟ್ರೈಕ್ಗಳನ್ನು ಮಾಡಿದ್ದೀವಿ. ನಮ್ಮ ಸಂಘಟನೆಯವರು ಸುಮಾರು ಸ್ಟ್ರೈಕ್ಗಳನ್ನು ಮಾಡಿದ್ದಾರೆ. ಪೊಲೀಸ್ ತಗೊಂಡು ಪ್ರೊಟೆಸ್ಟ್ಗಳ ಥರ, ಅವೇರ್ನೆಸ್ ಥರ ಕ್ಯಾಂಪ್ಗಳು, ರ್ಯಾಲಿಗಳೆಲ್ಲ ಮಾಡಿದ್ದೀವಿ. ಬ್ಯಾಂಗ್ಳೂರಲ್ಲಿ ಅಂತಾನೆ ಅಲ್ಲ, ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಮಾಡ್ತಾ ಇದ್ದೀವಿ. ಸೊ ನಮಗೆ ಪೊಲೀಸ್ ಸಹಕಾರ ಬೇಕು. ಫಸ್ಟ್ ಆಫ್ ಆಲ್, ಯಾರಿಗೂ ಹೇಳಿದ್ರೆ ನಾನು ಪೊಲೀಸ್ಗೆ ಹೇಳ್ಬಿಟ್ಟು ಡ್ರಗ್ಸ್ ಸೇಲ್ ಮಾಡ್ತಾ ಇದ್ದೀನಿ ಏನೋ ಅಂತಾನೆ, ಇಂಥ ಕಳ್ಳು ಪಿಚಾಚಿಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದ್ಗಡೆ ತಗೊಂಡು ಬರಬೇಕು ಅಂತ ನಮ್ಮ ಸಂಘಟನೆ ತುಂಬ ಅತಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಪೊಲೀಸ್ದು ಸಹಕಾರ ಬೇಕು, ಮತ್ತು ಪಬ್ಲಿಕ್ ಸಹಕಾರನೂ ಬೇಕು, ನಿಮ್ಮಂಥ ಮಾಧ್ಯಮದವ್ರ ಸಹಾಯನೂ ಬೇಕು. ಆವಾಗ ನಮ್ಮ ಆರ್ಮಿ ಏನೈತೆ ಅದು ಮುಂದುವರ್ಸಲು ಸಹಾಯ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಹೋರಾಟಗಾರರು ಒಂದು ಟ್ರಸ್ಟ್ ಮೂಲಕ ಈ ತರ ಬಂದವರು ಮತ್ತೆ ಸಕ್ಸಸ್ ಕಾಣಲಿಲ್ಲ ಸರ್. ಯಾಕೆ ಅಂದ್ರೆ ಅವ್ರ ಹಿಂದೆ ರಾಜಕಾರಣಿಗಳಿರ್ತಾರೆ. ಯಾರೋ ಒಂದು ಇಂಥ ಒಳ್ಳೆ ಕೆಲಸ ಮಾಡೋದಾಗ ಅವ್ರ ಬೆಂಬಲ ಇರ್ತದೆ. ಇಂಥ ಕೂಗು ರಾಜ್ಯದಲ್ಲಿ ಇರುವಂತದ್ದು ಸರ್. ಇದನ್ನ ಮೆಟ್ಟಿ ನಿಲ್ಲೋಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು? ಸರ್, ನಾನು ಆ್ಯಕ್ಚುಲಿ 15 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಸೊ ನನ್ನ ಹೆಸರು ಸಾಹಿಲ್ ಗೌಸ್ ಅಂತ ಪರಿಚಯ ಮಾಧ್ಯಮದಲ್ಲಿ. 1,05,000 ಚಿಲ್ಲರೆ ನನಗೆ ಫಾಲೋವರ್ಸ್ ಇದ್ದಾರೆ. ನಾನು ಯಾರಿಗೂ ಕಾಸು ಕೊಟ್ಟು ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸೋನಲ್ಲ. ನನ್ನ ಕೆಲಸ ನೋಡಿ ಜನ ನನ್ನ ಪ್ರೀತಿಸ್ತಾರೆ, ಮುಂದೆ ಬರ್ತಾರೆ. ನಾನು ಆಲ್ರೆಡಿ ನಮ್ಮ ಇಲ್ಲಿ ಅಡಿಷ್ನಲ್ SP ಆಗಿದ್ದಾರೆ, ಖಾದರ್ ವಲಿ ಸರ್ ಅಂತ. ಬ್ಯಾಂಗ್ಳೂರಲ್ಲಿ ACP ಆಗಿದ್ರು. 1.5 ವರ್ಷ 2 ವರ್ಷ ಮೊದಲೇ ಬ್ಲಡ್ ಡೊನೇಷನ್ಗಳು ಜಾಸ್ತಿ ಮಾಡ್ತೀನಿ ಅಂತ ಒಂದು ಅವಾರ್ಡ್ ಕೊಟ್ಟಿದ್ರು ಅವರು, ವಿ ಫೌಂಡೇಶನ್ ಕಡೆಯಿಂದ. ಸೊ ಇಂಥದನ್ನು ನಾನು ಎಲ್ಲವನ್ನು ಮಾಡಿ ಒಂದು ಸಂಘಟನೆಯನ್ನ ಕಟ್ಟಿ ಇವಾಗ ನನ್ನ ಮಾಧ್ಯಮ ಮುಂದೆ ಬಂದು ಈ ಕೆಲಸ ಮಾಡ್ತಿದ್ದೀನಿ ಅಂತ ವಿಚಾರಕ್ಕೆ ತಂದಿದ್ದೀನಿ. ಅಂದ್ರೆ ನಿಮ್ಮ ಈ ಹೋರಾಟ ತಾಲೂಕ್ ಲೆವೆಲ್ ಇಂದಾನು ಇರ್ತದೆ ಸರ್? ನಮ್ದು ತಾಲೂಕ್ ಲೆವೆಲ್ ಇಂದ ಹಿಡಿದು ನ್ಯಾಷನಲ್ ಲೆವೆಲ್ ವರೆಗೂ ನಾವು ಓಡಾಟ ಮಾಡ್ತೀವಿ. ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗಿ ನಮ್ಮ ಕೈಯಿಂದ ಏನಾಗುತ್ತೆ, ಒಂದು ಇಂಡಿಯನ್ ಅಂದ್ರೆ ಒಂದು ಪ್ರೌಡ್ ಫೀಲ್ ಮಾಡಬೇಕು, ಇಂಥದ್ದು ಒಂದು ಹೆಸರನ್ನ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಕರ್ತವ್ಯ ಸರ್. ಸರ್, ನನ್ನ ಹೆಸರು ಸಾಹಿಲ್ ಗೌಸ್ ಪಾಷಾ ಅಂತ. ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿಯಿಂದ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇನ್ಸ್ಟಾಗ್ರಾಮ್ ಇರಲಿ, ಟ್ವಿಟರ್ ಇರಲಿ, ಯೂಟ್ಯೂಬ್ ಇರಲಿ, ಎಲ್ಲ ಕಡೆಯಿಂದ ಫಾಲೋವರ್ಸ್ ಫಾಲೋ ಮಾಡ್ತಾರೆ. ಇದು ನಿಮ್ಗಳ ಪ್ರೀತಿ, ಮಾಧ್ಯಮದವ್ರ ಪ್ರೀತಿ ಇಲ್ಲಿಗೆ ತಂದು ನಿಲ್ಲಿಸಿದ್ದೀರಾ. ನನ್ನ ಜೊತೆಯಲ್ಲಿ ಸೇರಿ ಆದಷ್ಟು ನಮ್ಮ ಕಡೆಯಿಂದ ಒಳ್ಳೇದು ಮಾಡೋಣ ಅಂತ ನನ್ನ ಮಾತನ್ನು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಥ್ಯಾಂಕ್ ಯು.